ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ನಿರಂತರ ಮಳೆಯಾಗ್ತಿರುವಂತಹ ಹಿನ್ನೆಲೆಯಲ್ಲಿ ಯಾದಗಿರಿ ಜಿಲ್ಲೆಯಲ್ಲಿ ಮುಂಗಾರು ಅಬ್ಬರ ಜೋರಾಗಿದೆ. ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇದೆ ಭೀಮಾ ನದಿ. ಬತ್ತಿ ಹೋಗಿದಂತಹ ಭೀಮಾ ನದಿಗೆ ಜೀವಕಳೆ ಬಂದಿದೆ. ಸದ್ಯಕ್ಕೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದ್ದು ಭೀಮಾ ನದಿ ತೀರದಲ್ಲಿ ಪ್ರವಾಹದ ಆತಂಕ ಎದುರಾಗಿದೆ. ನದಿಗೆ ಇಳಿಯದಂತೆ ಯಾದಗಿರಿ ಜಿಲ್ಲಾಡಳಿತದಿಂದ ಸೂಚನೆ ಕೊಟ್ಟಿದ್ದು ಕಳೆದ ಒಂದು ವಾರದ ಹಿಂದೆ ಅಷ್ಟೇ ಬರಿದಾಗಿತ್ತು ಭೀಮೆ. ಸಂಪೂರ್ಣವಾಗಿ ಬರಿದಾಗಿದ್ದಂತ ಭೀಮೆಯ ಒಡಲು ಈಗ ಭರ್ತಿಯಾಗಿದೆ. ನದಿಯ ಎಡಭಾಗದಲ್ಲಿರುವಂತಹ ಯಾದಗಿರಿ ತಾಲೂಕಿನ 10 ಹಳ್ಳಿಗಳು ಪ್ರವಾಹದ ಭೀತಿ ಉಂಟಾಗಿದೆ. ಈಗ ಬಲಭಾಗದಲ್ಲಿ ವಡಗೇರ ತಾಲೂಕಿನಲ್ಲಿರುವಂತಹ 10 ಹಳ್ಳಿಗಳು 2 ಭಾಗದ ಜನರಲ್ಲಿ ಆತಂಕ ಮನೆ ಮಾಡಿದೆ. ಪ್ರವಾಹದ ಆತಂಕ ಈಗ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಬಿಟ್ಟು ಬಿಡದೆ ಸುರಿತಾ ಇರುವಂತಹ ನಿರಂತರ ಮಳೆಯಿಂದ ಯಾದಗಿರಿ ಜಿಲ್ಲೆಯಲ್ಲಿ ಮುಂಗಾರು ಅಬ್ಬರ ಫುಲ್ ಜೋರಾಗಿದೆ. ಸೊ ಈಗಾಗಲೇ ಅಪಾಯದ ಮಟ್ಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ತುಂಬಿ ಹರಿತಾ ಇರುವಂತಹ ಭೀಮಾ ನದಿ ಪ್ರವಾಹದ ಭೀತಿಯನ್ನ ತಂದಿದೆ. ಸಂಪೂರ್ಣವಾಗಿ ಬತ್ತಿ ಹೋಗಿತ್ತು ಭೀಮಾ ನದಿ. ಅಕ್ಕಪಕ್ಕದ ಹಳ್ಳಿಗಳಲ್ಲಿ ಭೀಮಾ ನದಿಯಲ್ಲಿ ನೀರಿಲ್ಲದೆ ಕೃಷಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರು ಕೂಡ ಕಂಗಾಲಾಗಿದ್ರು. ಈಗ ಗಮನಿಸ್ತಾ ಇರಬಹುದು ಭೀಮೆಯ ಒಡಲು ತುಂಬಿಟ್ಟಿದೆ. ಸೊ ಹಾಗಾಗಿ ಬತ್ತಿ ಹೋಗಿದ್ದ ಭೀಮಾ ನದಿಗೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದೆ ಮಹಾರಾಷ್ಟ್ರದಿಂದ. ಸೊ ಭೀಮಾ ನದಿ ತೀರದಲ್ಲಿ ಪ್ರವಾಹದ ಆತಂಕ ಎದುರಾಗಿದ್ದು ನದಿಗೆ ಇಳಿಯದಂತೆ ಯಾದಗಿರಿ ಜಿಲ್ಲಾಡಳಿತ ಸೂಚನೆಯನ್ನ ಕೊಟ್ಟಿರುವಂತದ್ದು. ಸಾಕಷ್ಟು ಜನ ಇದೇ ಸಂದರ್ಭದಲ್ಲಿ ಮೀನು ಹಿಡಿಯೋದಕ್ಕೆ ಹೋಗ್ತಾರೆ ನೋಡಿ, ಗಮನಿಸ್ತಾ ಇರಬಹುದು ಅಲ್ಲಿ ಕೂತ್ಕೊಂಡು ಮೀನನ್ನ ಹಿಡಿತಾ ಇರುವಂತದ್ದು. ಸೊ ಅಲ್ಲಿ ಅಪಾಯದ ಸಂಭವ ಇರುವಂತಹ ಹಿನ್ನೆಲೆಯಲ್ಲಿ ಯಾರು ಕೂಡ ನದಿಗೆ ಇಳಿಬಾರದು ಅನ್ನುವಂತ ವಿಶೇಷ ಸೂಚನೆಯನ್ನ ಅಲ್ಲಿನ ಜಿಲ್ಲಾಡಳಿತ ಹೊರಡಿಸಿರುವಂತದ್ದು. ಕಳೆದ ಒಂದು ವಾರದ ಹಿಂದೆ ಅಷ್ಟೇ ಭೀಮೆ ಸಂಪೂರ್ಣವಾಗಿ ಬರಿದಾಗಿತ್ತು, ನೀರೇ ಇರಲಿಲ್ಲ. ಆದ್ರೆ ಈಗ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಅತಿ ಹೆಚ್ಚಾಗಿ ಮಳೆಯಾಗ್ತಿರುವಂತಹ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಬರಿದಾಗಿದ್ದಂತಹ ಭೀಮೆಯ ಒಡಲು ತುಂಬಿ ತುಳುಕ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸನಗೌಡ ಪಾಟೀಲ್ ಸಂಪರ್ಕದಲ್ಲಿದ್ದಾರೆ. ಬಸನಗೌಡ ಪಾಟೀಲ್, ಪ್ರಮುಖವಾಗಿ ನೋಡಿ ಸದ್ಯಕ್ಕೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಮಳೆಯಾಗ್ತಿರುವಂತಹ ಹಿನ್ನೆಲೆಯಲ್ಲಿ ಭೀಮೆಯ ಒಡಲು ಸಂಪೂರ್ಣವಾಗಿ ಭರ್ತಿಯಾಗಿದೆ. ಎಷ್ಟು ಕ್ಯೂಸೆಕ್ ನೀರು ಭರ್ತಿಯಾಗಿದೆ, ಹಾಗೆ ಆ ಭಾಗದಲ್ಲಿರುವಂತಹ ಕೆಲವೊಂದಿಷ್ಟು ನದಿ ತೀರದ ಜನಗಳಿಗೆ ಜಿಲ್ಲಾಡಳಿತ ಏನ್ ಸೂಚನೆ ಕೊಟ್ಟಿದೆ, ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ? ರೂಪ ಏನು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ನಿರಂತರ ಮಳೆ ಸುರಿಯುತ್ತೆ ಎಂದು ಅಪಾಯ ಮಟ್ಟ ಮೀರಿ ಹರಿಯುತ್ತಿದೆ ಭೀಮಾ ನದಿ. ಭೀಮಾ ನದಿಗೆ ಅಚ್ಚುಕಟ್ಟು ಪ್ರದೇಶಗಳಿಗೆ ಈಗಾಗಲೇ ಕೂಡ ಜಿಲ್ಲಾಡಳಿತ ನದಿ ತೀರಕ್ಕೆ ತೆರಳದಂತೆ ಸೂಚಿಸಲಾಗಿದೆ. ನೋಡಲ್ ಆಫೀಸರ್ಗಳು ಕೂಡ ನೇಮಕ ಮಾಡಲಾಗಿದೆ. ನದಿಗೆ ಅಪಾರ ಮಟ್ಟದ ನೀರು ಬಿಡುಗಡೆಯಿಂದ ಸುಮಾರು ಈಗಾಗಲೇ 10,000 ಕ್ಯೂಸೆಸ್ ನೀರು ನದಿಯಲ್ಲಿ ಹರಿತಾ ಇದೆ. ಇನ್ನು 20,000 ಹೆಚ್ಚು ಕ್ಯೂಸೆಸ್ ನದಿಗೆ ನೀರು ಹರಿಸಲಾಗಿದೆ ಅಂತ ಕೂಡ ಮಾಹಿತಿ ಲಭ್ಯವಾಗ್ತಾ ಇದೆ. ಉರ್ಸೋಣಗಿ ಬ್ರಿಡ್ಜ್ ಇಂದ ನೀರು ನದಿಗೆ ಬಿಡ್ತಲಾಗ್ತಾ ಇದೆ. ಯಾದಗಿರಿ ಜಿಲ್ಲೆಯ ವಡಗೇರೆ ತಾಲೂಕಿನ ಸುಮಾರು ಬಲಭಾಗಕ್ಕಂತ ಬರಂತ 20 ಹಳ್ಳಿಗಳಿಗೆ ಪ್ರವಾಹ ಭೀತಿ ಎದುರಾಗ್ತಾ ಇದೆ. ಹಲವು ಬಾರಿ ಜಿಲ್ಲಾಡಳಿತ ಕೂಡ ನದಿ ತೀರಕ್ಕೆ ತೆರಳದಂತೆ ಸೂಚನೆ ಕೂಡ ತಡೆದು, ಆದ್ರೆ ಜಿಲ್ಲಾಡಳಿತಕ್ಕೆ ಒಂದು ದೊಡ್ಡ ತಲೆನೋವು ಏನಂತಂದ್ರೆ ಈ ಮೀನುಗಾರರ ಹುಚ್ಚು ಸಾಹಸಕ್ಕೆ ಜಿಲ್ಲಾಡಳಿತ ದೊಡ್ಡ ತಲೆನೋವು ಆಗ್ತಾ ಇದೆ. ರೂಪ ಎಸ್, ಪ್ರಮುಖವಾಗಿ ನೋಡಿ ಒಂದು ಕಡೆ ಪ್ರವಾಸಿಗರ ಹುಚ್ಚಾಟ, ಹಾಗೆ ಸುತ್ತಮುತ್ತಲ ಹಳ್ಳಿಗಳ ಜನರ ಹುಚ್ಚಾಟ, ಎಷ್ಟೇ ಆದೇಶವನ್ನ ಹೊರಡಿಸಿದ್ರು ಕೂಡ ಕೇಳೋದಿಲ್ಲ. ಸೊ ಈಗಾಗಲೇ ಸದ್ಯದ ಮಟ್ಟಿಗೆ ಭೀಮೆಯ ಒಡಲು ಸಂಪೂರ್ಣವಾಗಿ ಭರ್ತಿಯಾಗಿರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿ ಭದ್ರತೆ ಅನ್ನುವಂಥದ್ದು ಬೇಕಾಗಿದೆ. ಯಾಕಂದ್ರೆ ಕೆಲವೊಂದಿಷ್ಟು ಭಾಗದಲ್ಲೂ ಕೂಡ ಅಪಾರ ಪ್ರಮಾಣದ ಮಳೆಯಾಗ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ಇಲಾಖೆ ಏನಾದ್ರೂ ಕ್ರಮ ಕೈಗೊಂಡಿದೆಯಾ ಅಂತ? ರೂಪ ಮುಂಜಾಗ್ರತಾ ಕ್ರಮಕ್ಕಾಗಿ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಎರಡು ಜಂಟಿಯಾಗಿ ಡಂಗೂರ ಮೂಲಕ ಸಾರ್ವಜನಿಕರಿಗೆ ನದಿ ತೀರದ ಹಳ್ಳಿಗಳಿಗೆ ಡಂಗೂರ ಮೂಲಕ ಸಾರಿಗೆ ಜನರಿಗೆ ಅವೇರ್ನೆಸ್ ಮೂಡಿಸ್ತಾ ಇತ್ತು. ನದಿ ತೀರಕ್ಕೆ ಯಾರು ತೆರಳಬೇಡಿ, ನೀರಿನ ಪ್ರಮಾಣ ಹೆಚ್ಚಾಗ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಮಳೆಯಾಗದಿಂದ ನದಿಗೆ ನೀರು ಹರಿಸಲಾಗ್ತಾ ಇದೆ. ನದಿ ತೀರಕ್ಕೆ ಯಾರಿಗೆ ಹೋಗದಂತೆ ಸೂಚನೆ ನೀಡ್ತಾ ಇದ್ರು. ಒಟ್ನಲ್ಲಿ ಯಾದಗಿರಿಗೆ ಎಡಕ್ಕೆ ಭೀಮಾ ನದಿ ಬರುತ್ತೆ, ಬಲಕ್ಕೆ ಕೃಷ್ಣಾ ನದಿ ಹರಿಯುತ್ತೆ. ನೀರಿನ ಪ್ರಮಾಣ ಹೆಚ್ಚಾಗೋದ್ರಿಂದ ಮಹಾರಾಷ್ಟ್ರದಿಂದ ಯಾದಗಿರಿಗೆ ಜಲಕಂಟಕ ಆಗುವ ಸಂದರ್ಭ ಮುಂದೆ ಹೆಚ್ಚಾಗ್ತಾ ಇದೆ. ಒಟ್ನಲ್ಲಿ ನದಿಗೆ 2 ನದಿಗಳು, ಭೀಮಾ ನದಿಗಳು ಮತ್ತು ಕೃಷ್ಣಾ ನದಿಗಳು ಯಾದಗಿರಿಯಲ್ಲಿ ಹರಿದು ಹೋಗುತ್ತೆ. ರೂಪ ಇನ್ನೊಂದು ಏನಂತಂದ್ರೆ ಈ ಮೀನುಗಾರರ ಕಾಟವೇ ಜಿಲ್ಲಾಡಳಿತಕ್ಕೆ ದೊಡ್ಡ ತಲೆನೋವಿಗೆ ಕಾಡಿಸ್ತಾ ಇದೆ ರೂಪ.